Good morning, children. In previous class, we have discussed about human resources. ಸೊ ಹ್ಯೂಮನ್ ರಿಸೋರ್ಸ್ ಅನ್ನೋ ಒಂದು ಲೆಸನಲ್ಲಿ ಹ್ಯೂಮನ್ ರಿಸೋರ್ಸ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಲೈವ್ ಸ್ಟಾಕ್. ಸೊ ಲೈವ್ ಸ್ಟಾಕ್ ಅಂತಂದರೆ ಏನು, ಜೊತೆಗೆ ಅದರಿಂದ ಆಗ್ತಕ್ಕಂಥ ಒಂದು ಉಪಯೋಗಗಳೇನು ಅನ್ನೋದನ್ನು ಈ ಒಂದು ಲೆಸನಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಈ ಒಂದು ಲೈವ್ ಸ್ಟಾಕ್ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ರಿಸೋರ್ಸಸ್. ಸೊ ಇದರ ಒಂದು ಪ್ರಾಮುಖ್ಯತೆ ಏನು, ನ್ಯಾಚುರಲ್ ರಿಸೋರ್ಸ್ ಆಗಿ ಇದರ ಒಂದು ಪ್ರಾಮುಖ್ಯತೆ ಏನು, ಇದನ್ನು ನಾವು ಹೇಗೆ ಬಳಸ್ಕೊತಾ ಇದ್ದೀವಿ ಅನ್ನೋದನ್ನು ಸೊ ಈ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಅನಿಮಲ್ಸ್ ದಟ್ ಆರ್ ಕೆಪ್ಟ್ ಇನ್ ಫಾರ್ಮ್ಸ್ ಫಾರ್ ಅವರ್ ಯೂಸ್ ಆ್ಯಂಡ್ ಪ್ರಾಫಿಟ್ ಆರ್ ಕಾಲ್ಡ್ ಲೈವ್ ಸ್ಟಾಕ್. ಈ ಲೈವ್ ಸ್ಟಾಕ್ ಅಂತಂದರೆ ಏನು ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಾಣಿಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಅವುಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ನಾವು ಲೈವ್ ಸ್ಟಾಕ್ ಅಂತ ಕರಿತೀವಿ. ಸೊ ನೀವು ಸಹ ನಿಮ್ಮ ಹಳ್ಳಿಗಳ ಕಡೆ ನೋಡಿರ್ತೀರ, ಹಸುಗಳ ಸಾಕಾಣಿಕೆ ಇರ್ಬೋದು, ಅಥವಾ ಎಮ್ಮೆಗಳ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೌದಲ್ವಾ? ಒಂದು ಕಡೆ ಅದನ್ನ ನೀವು ಕೊಟ್ಟಿಗೆ ಅಂತ ಹೇಳ್ಬೋದು. ಸೊ ಕೊಟ್ಟಿಗೆಗಳಲ್ಲಿ ಇರಿಸಿ ಅವುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಕೆಲವೊಂದು ಕಡೆ ಇತ್ತೀಚೆಗೆ ಫಾರ್ಮ್ ಹೌಸ್ಗಳನ್ನು ಸಹ ನೀವು ನೋಡಿರ್ತೀರ. ಸೊ ಹೀಗೆ ಫಾರ್ಮ್ ಹೌಸ್ಗಳು ಸಹ ಇಟ್ಟು ಅವುಗಳ ಸಾಕಾಣಿಕೆ ಮಾಡೋದನ್ನ ನೋಡಿರ್ತೀರ. ಸೊ ಇದು ಇತ್ತೀಚೆಗೆ ನಡೆದು ಬಂದಂತಹ ಒಂದು ಉದ್ಯೋಗ ಏನಲ್ಲ. ಸೊ ಇದನ್ನ ಒಂದು ಉದ್ಯೋಗ ಅಂತ ಸಹ ನಾವು ಕರಿತೀವಿ. ಇದು ಪ್ರಾಚೀನ ಕಾಲದಿಂದಲೂ ಸಹ ಈ ಒಂದು ಲೈವ್ ಸ್ಟಾಕ್ ಅಂತಕ್ಕಂಥದ್ದು ನಡ್ಕೊಂಡು ಬಂದಿದೆ. ಸೊ ನೋಡೋಣ. ಫ್ರಮ್ ಆನ್ಷಿಯಂಟ್ ಟೈಮ್ ಹ್ಯೂಮನ್ಸ್ ಹ್ಯಾವ್ ಟೆಮ್ಡ್ ಆ್ಯಂಡ್ ಟ್ರೈನ್ಡ್ ಆರ್ ಡೊಮೆಸ್ಟಿಕೇಟೆಡ್ ಅನಿಮಲ್. ಸೊ ಇದನ್ನು ಪ್ರಾಚೀನ ಕಾಲದಲ್ಲೂ ಸಹ ಈ ಒಂದು ಜಾನುವಾರುಗಳನ್ನು ಸಾಕ್ತಾಯಿದ್ರು, ಜೊತೆಗೆ ಬಳಸ್ತಾಯಿದ್ರು. ಸೊ ಹೇಗೆ ಅವರು ಪ್ರಾರಂಭದ ಮನುಷ್ಯ ಏನು ನಾವು ಆದಿಮಾನವ ಅಂತ ಕರಿತೀವಿ, ಸೊ ಪ್ರಾಚೀನ ಕಾಲದ ಮಾನವ ಅಂತ ಏನು ಕರಿತೀವೋ, ಅವರು ಸಹ ಪ್ರಾಣಿಗಳನ್ನು ತಮ್ಮ ಸಹಾಯಕ್ಕೆ ಬಳಸ್ಕೊತಾಯಿದ್ರು. ಅವರು ಪಳಗಿದಂತಹ ಮತ್ತು ತರಬೇತಿ ಪಡೆದಂತಹ ಒಂದು ಅನಿಮಲ್ಸ್ಗಳನ್ನು ಬಳಸ್ತಾಯಿದ್ರು. ಅದರಲ್ಲೂ ಗೃಹ ಬಳಕೆಗೆ ಹೆಚ್ಚಾಗಿ ಒಂದು ಅನಿಮಲ್ಸ್ಗಳನ್ನು ಗೃಹ ಬಳಕೆಗೂ ಸಹ ಬಳಸ್ತಾಯಿದ್ರು ಅಂತ ನಾವು ನೋಡ್ತಾ ಬರ್ತೀವಿ. ಪ್ರಾರಂಭದಲ್ಲಿ ಈ ಒಂದು ಪ್ರಾಣಿಗಳನ್ನು ಸೊ ಬೇಟೆಯಾಡಿದಾಗ ಸಿಕ್ಕಂಥ ಪ್ರಾಣಿಗಳಿರ್ಬೋದು, ಅಥವಾ ಅವರ ಒಂದು ಸರಕುಗಳನ್ನು ಸಾಗಿಸೋದಕ್ಕೆ ಹೀಗೆ ಅವರು ಬಳಸ್ತಾಯಿದ್ರು. ಸೊ ಅದೇನಾಗುತ್ತೆ, ಕಾಲ ಕಳೆದಂತೆ ಹಂತ ಹಂತವಾಗಿ ಸೊ ಅದನ್ನು ಸಹ ಒಂದು ಕಡೆ ಇಟ್ಟು ಅವುಗಳನ್ನು ಹೆಚ್ಚು ಪ್ರಾಣಿಗಳನ್ನು ಸಾಕಿ ಸೊ ಅದರಿಂದಲೂ ಸಹ ಉದ್ಯೋಗವನ್ನು ನಡೆಸ್ತಕ್ಕಂಥದ್ದನ್ನು ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅನಿಮಲ್ಸ್ ಹ್ಯಾವ್ ಆಲ್ವೇಸ್ ಹೆಲ್ಪ್ಡ್ ಹ್ಯೂಮನ್ ಇನ್ ಸೆವೆರಲ್ ವೇಸ್. ಸೊ ಅನಿಮಲ್ಗಳು ಮನುಷ್ಯನಿಗೆ ಹಲವಾರು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ನಾವು ನೋಡ್ತಾನೆ ಇದ್ದೀವಿ. ಟೆಮ್ ಆರ್ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಆರ್ ಕಾಲ್ಡ್ ಡೊಮೆಸ್ಟಿಕ್ ಅನಿಮಲ್ಸ್. ಅಂದರೆ ಈ ಒಂದು ಗೃಹ ಬಳಕೆಯ ಒಂದು ಪ್ರಾಣಿಗಳನ್ನು ನಾವು ಡೊಮೆಸ್ಟಿಕ್ ಅನಿಮಲ್ ಅಂತ ಕರಿತೀವಿ. ಸೊ ಇತ್ತೀಚಿನ ಒಂದು ಕಾಲದಲ್ಲಿ ಈ ಒಂದು ಪಶುಸಂಗೋಪನೆ ಅಂಥದ್ದು ಪರಿಚಯ ಆಗಿದೆ. ಸೊ ಏನು ಅಂತ ಹೇಳಿದ್ರೆ, ಇರ್ತಕ್ಕಂಥ ಒಂದು ಪ್ರಾಣಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇರುವಂತಹ ಒಂದು ಪ್ರಾಣಿಗಳನ್ನು ಹೆಚ್ಚಿಸಿ ಸೊ ಅದನ್ನು ಅವುಗಳಿಂದ ಮಿಲ್ಕ್ ಇರ್ಬೋದು, ಮಾಂಸ ಇರ್ಬೋದು, ಅವುಗಳನ್ನ ಪಡ್ಕೊಂಡು ಸೊ ಅದನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಈ ರೀತಿಯ ಒಂದು ಉದ್ದೇಶಕ್ಕೆ ಒಂದು ಪಶುಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡರಿ ಅಂತಕ್ಕಂಥದ್ದು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಸೊ ಡೊಮೆಸ್ಟಿಕ್ ಅನಿಮಲ್ಸ್ ಇನ್ಕ್ಲೂಡ್ ಕೌಸ್, ಬುಲ್ಸ್, ಹೆನ್ಸ್, ಬಫೆಲೋ, ಶೀಪ್, ಗೋಟ್ ಆ್ಯಂಡ್ ಆರ್ಸ್. ಸೊ ಯಾವ್ಯಾವುದನ್ನು ನಾವು ನೋಡ್ತೀವಿ ಈ ಒಂದು ಡೊಮೆಸ್ಟಿಕ್ ಅನಿಮಲ್ಸ್ಗಳಲ್ಲಿ, ಅನಿಮಲ್ಸ್ ಹಸ್ಬೆಂಡರಿನಲ್ಲಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಕೌ ಮತ್ತು ಬುಲ್ಸ್, ಹೆನ್ಸ್, ಹಾಗೆಯೇ ಬಫೆಲೋ, ಶೀಪ್, ಗೋಟ್, ಹಾರ್ಸ್, ಸೊ ಇದೆಲ್ಲವೂ ಸಹ ಸಾಕಾಣಿಕೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಅದರಲ್ಲಿ ಕೆಲವೊಂದನ್ನು ಕೊಟ್ಟಿದ್ದಾರೆ, ಕೆಳಗಡೆ ನೋಡೋಣ. ದೇ ಆರ್ ಎನ್ ಇಂಪಾರ್ಟೆಂಟ್ ರಿಸೋರ್ಸ್ ಆ್ಯಂಡ್ ಎ ಗ್ರೇಟ್ ವೆಲ್ತ್ ಫಾರ್ ಹ್ಯೂಮನ್. ಸೊ ಇದೆಲ್ಲವೂ ಸಹ ಒಂದು ಪ್ರಮುಖವಾದಂತಹ ಒಂದು ಸಂಪನ್ಮೂಲಗಳು, ಜೊತೆಗೆ ಇದನ್ನ ಮನುಷ್ಯ ಬಳಸ್ಕೊತಾನೂ ಸಹ ಬರ್ತಾ ಇದ್ದಾನೆ. ಸೊ ಅದರಲ್ಲಿ ಯಾವ್ಯಾವ ಪ್ರಾಣಿಗಳು ಮನುಷ್ಯನಿಗೆ ಯೂಸ್ಫುಲ್ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಅನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್ ಇನ್ ವೇರಿಯಸ್ ವೇಸ್. ಈ ಒಂದು ಪ್ರಾಣಿಗಳು ಮನುಷ್ಯನಿಗೆ ಹಲವಾರು ರೀತಿಯಲ್ಲಿ ಉಪಯೋಗ ಇದೆ. ಈ ಪ್ರಾಣಿಗಳಿಂದ ಮನುಷ್ಯ ಹಲವಾರು ರೀತಿಯಲ್ಲಿ ಉಪಯೋಗ ಇದೆ. ಸೊ ಯಾವ್ಯಾವ ರೀತಿ ಮನುಷ್ಯ ಈ ಒಂದು ಪ್ರಾಣಿಗಳನ್ನು ಬಳಸ್ಕೊತಾ ಇದ್ದಾನೆ ನೋಡೋಣ. ಸೊ ಮೊದಲನೇದಾಗಿ ಬೀಸ್ಟ್ ಆಫ್ ಬರ್ಡನ್. ಏನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ಬೀಸ್ಟ್ ಆಫ್ ಬರ್ಡನ್ ಅಂದರೆ, ಸೊ ಇದನ್ನ ಭಾರವನ್ನು ಹೊರೋದಕ್ಕೋಸ್ಕರನೇ ಸಾಕುವಂತಹ ಪ್ರಾಣಿಗಳು. ಏನಕ್ಕೆ ಹಾಗಾದರೆ ನೋಡೋಣ. ದೀಸ್ ಅನಿಮಲ್ಸ್
ಕ್ಯಾರಿ ಲೋಡ್ಸ್ ಆನ್ ದೇರ್ ಬ್ಯಾಕ್ ಆರ್ ಡ್ರಾ ಕಾರ್ಡ್ಸ್. ಸೊ ಈ ಒಂದು ಅನಿಮಲ್ಗಳೇನು ತಮ್ಮ ಒಂದು ಹಿಂಭಾಗದಲ್ಲಿ ಒಂದು ಲೋಡ್ಗಳನ್ನು ಅಂದರೆ ಹೊರೆಯನ್ನು ಇಟ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಬಳಸ್ತಾರೆ. ಮನುಷ್ಯ ಕೆಲವೊಂದು ಪ್ರಾಣಿಗಳನ್ನು ಹೊರೋದಕ್ಕೋಸ್ಕರ ಅಂತಲೇ ಸಾಕ್ತಾರೆ. ಇವಾಗ ನೀವು ನೋಡಿರ್ತೀರಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರು ಗದ್ದೆ ಇಟ್ಟಿದ್ರೆ ಸೊ ಅವರು ಎತ್ತಿನ ಗಾಡಿನ ಬಳಸ್ತಾ ಇರ್ತಾರೆ. ಆ ಎತ್ತುಗಳನ್ನ ಅವ್ರು ಏನಕ್ಕೆ ಬಳಸ್ತಾರೆ ಅಂದರೆ ಸೊ ಅವರು ತಮ್ಮ ಹೊಲ ಗದ್ದೆಗಳಿಗೆ ಬೇಕಾದಂಥ ಸಾಮಾನುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ, ಮತ್ತು ಹೊಲ ಗದ್ದೆಗಳಿಂದ ಮನೆಗೆ ಏನಾದರೂ ಸಾಮಾನು ಬೇಕಾದರೆ ಮಾರ್ಕೆಟ್ಗೆ ಸಾಮಾನುಗಳನ್ನು, ಸರಕು ಸಂಗಮಗಳನ್ನು, ಈ ಭತ್ತ, ರಾಗಿ, ಗೋಧಿ ಅವ್ರು ಏನು ಬೆಳೆ ಬೆಳೀತಾರೋ ಸೊ ಅದನ್ನ ಸಾಗಾಣಿಕೆ ಮಾಡೋದಕ್ಕೆ ಅಂತಲೇ ಅವರು ಕೆಲವೊಂದು ಪ್ರಾಣಿಗಳ ಬೆಳೆಸ್ತಾರೆ. ಸೊ ಅಂತಹ ಒಂದು ಪ್ರಾಣಿಗಳು ಅಂದರೆ ಹಾರ್ಸಸ್, ಹೌದಲ್ವಾ? ಸೊ ಹಿಂದೆ ಎಲ್ಲ ಎತ್ತಿನ ಗಾಡಿ, ಕುದುರೆ ಗಾಡಿ ಎಲ್ಲ ಬಳಸ್ತಾಯಿದ್ರು. ಆಕ್ಸನ್, ಹಾಗೆ ಡಾಂಕಿ, ಕತ್ತೆನೂ ಸಹ ಭಾರವನ್ನು ಹೊರಲಿಕ್ಕೆ ಅಂತಲೇ ಬಳಸ್ತಾರೆ. ಹಾಗೆಯೇ ಕ್ಯಾಮಲ್, ಎಲಿಫೆಂಟ್ ಎಕ್ಸೆಟ್ರಾ ಆರ್ ಸಚ್ ಅನಿಮಲ್ಸ್. ಆಕ್ಸನ್ ಪ್ಲಗ್ ದ ಫೀಲ್ಡ್ಸ್. ದೇ ಆರ್ ಆಲ್ಸೋ ಯೂಸ್ ಫಾರ್ ಇರಿಗೇಷನ್ ಪರ್ಪಸ್. ಸೊ ಅದರಲ್ಲಿ ಆಕ್ಸನನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಏನಕ್ಕೆ ಅಂತ ಹೇಳಿದ್ರೆ ಅದು ಫೀಲ್ಡನ್ನು ಪ್ಲಗ್ ಮಾಡೋದಕ್ಕೆ ಬಳಸ್ತೀವಿ, ಅಂದರೆ ಹೊಲ ಉಳ್ಳಿಕ್ಕೆ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಪಕ್ಕದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಸೊ ಏನಕ್ಕೆ ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಹೊಲವನ್ನು ಹೂಳ್ತಾ ಇದ್ದಾರೆ. ಸೊ ಆಕ್ಸನ್ನಿಂದ ಹೊಲವನ್ನು ಹೂಳಲಿಕ್ಕೆ ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ದೇ ಆರ್ ಆಲ್ಸೋ ಯೂಸ್ಡ್ ಫಾರ್ ಇರಿಗೇಷನ್ ಪರ್ಪಸ್, ಅದರಿಂದ ಹೆಚ್ಚಾಗಿ ಕೃಷಿಯ ಒಂದು ಪರ್ಪಸ್ಗೋಸ್ಕರನೇ ಹೆಚ್ಚು ಇದನ್ನ ಬಳಸ್ತಕ್ಕಂಥದ್ದು. ದೇ ಆರ್ ಆಫ್ ಗ್ರೇಟ್ ಯೂಸ್ ಟು ಅವರ್ ಫಾರ್ಮರ್ಸ್. ಈ ಒಂದು ಪ್ರಾಣಿಗಳು ನಮ್ಮ ಒಂದು ಫಾರ್ಮರ್ಸ್ಗೆ ಆಕ್ಸನ್ ಅಂತಕ್ಕಂಥದ್ದು ತುಂಬಾ ಯೂಸ್ಫುಲ್ ಆದಂತಹ ಒಂದು ಪ್ರಾಣಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಬುಲ್ ಕಾರ್ಟ್ಸ್ ಆರ್ ಸ್ಟಿಲ್ ಯೂಸ್ಡ್ ಇನ್ ವಿಲೇಜಸ್ ಟು ಕ್ಯಾರಿ ಫಾರ್ಮ್ ಪ್ರೊಡ್ಯೂಸ್ ಟು ದಿ ನಿಯರ್ ಬೈ ಮಾರ್ಕೆಟ್. ಯು ಕ್ಯಾನ್ ಸಿ ಕಾರ್ಟ್ಸ್ ಡ್ರಿವನ್ ಬೈ ಹಾರ್ಸಸ್ ಇನ್ ಟೌನ್ ಆಲ್ಸೋ. ನೋಡಿ, ಅದರಲ್ಲಿ ಎತ್ತಿನ ಗಾಡಿ ಅಂತಕ್ಕಂಥದ್ದನ್ನು ಸಹ ನಾವು ಬಳಸಿರ್ತೀವಿ, ಬುಲ್ ಕಾರ್ಟ್ಸ್ ಅಂತ ಕರಿತೀವಿ. ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಫಾರ್ಮರ್ಸ್ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ತಾವು ಬೆಳೆದಂಥ ಬೆಳೆಗಳನ್ನು ಹತ್ತಿರದ ಮಾರ್ಕೆಟ್ಗೆ ಸಾಗಾಣಿಕೆ ಮಾಡೋದಕ್ಕೆ ಎತ್ತಿನ ಗಾಡಿಯನ್ನು ಬಳಸ್ತಾರೆ. ಅಂದರೆ ಏನಾಯ್ತದು, ಭಾರವನ್ನು ಹೊರಲಿಕ್ಕೆ ಅಂತಲೇ ಸಾಕಿರ್ತಕ್ಕಂತಹ ಒಂದು ಪ್ರಾಣಿ. ಸೊ ಹಾಗೆಯೇ ಸಿಟಿಗಳಲ್ಲಿ ಈ ಹಾರ್ಸನ್ನು ಬಳಸ್ತಾರೆ. ಸೊ ಹಾರ್ಸ್ ಇನ್ ಟೌನ್ಸ್ ಆಲ್ಸೋ. ನೋಡಿ, ಯು ಕ್ಯಾನ್ ಸಿ ಕಾರ್ಟ್ಸ್ ಡ್ರೈವನ್ ಬೈ ಹಾರ್ಸಸ್ ಇನ್ ಟೌನ್ ಆಲ್ಸೋ. ಅಂದರೆ ಹಾರ್ಸ್ಗಳನ್ನು ಸಿಟಿ ರೌಂಡ್ ಹೊಡೆಯೋದಕ್ಕೆ ಈ ಒಂದು ವಿದೇಶಿಯರು ಬರ್ತಾರಲ್ವ, ಫಾರಿನರ್ಸು, ಅವ್ರುಗಳಿಗೆ ಮತ್ತು ಕೆಲವು ಟ್ರಿಪ್ ಹೋಗ್ತಾರೆ. ಸೊ ಅಂಥವ್ರನ್ನ ಸಿಟಿ ರೌಂಡ್ ಓಡಿಸೋಕ್ಕಂತಲೇ ಈ ಒಂದು ಹಾರ್ಸ್ಗಳನ್ನು ಸಾಕ್ತಾರೆ. ಸೊ ಇದು ಸಹ ಒಂದು ಬೀಡ್ಸ್ ಆಫ್ ಬರ್ಡನ್ ಅನಿಮಲ್ ಅಂತ ಹೇಳ್ಬೋದು. ಯು ಹ್ಯಾವ್ ಆಲ್ರೆಡಿ ರೀಡ್ ದಟ್ ದ ಕ್ಯಾಮಲ್ ಇಸ್ ಕಾಲ್ಡ್ ದಿ ಶಿಪ್ ಆಫ್ ದಿ ಡೆಸರ್ಟ್. ಜೊತೆಗೆ ಕ್ಯಾಮಲ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನಕ್ಕೆ ಕ್ಯಾಮಲನ್ನು ಹೆಚ್ಚಾಗಿ ಎಲ್ಲಿ ಬಳಸ್ತಾರೆ, ಕ್ಯಾಮಲನ್ನು ಹೆಚ್ಚಾಗಿ ಡೆಸರ್ಟ್ಗಳಲ್ಲಿ ಬಳಸ್ತಾರೆ, ಹೌದಲ್ವಾ? ಏನಕ್ಕೆ, ಅಲ್ಲಿ ಆ ಒಂದು ಡೆಸರ್ಟ್ನ ಒಂದು ಟೆಂಪ್ರೇಚರ್ಗೆ ತಕ್ಕಂತೆ ಹೊಂದ್ಕೊಂಡು ಬದುಕ್ತಕ್ಕಂಥ ಏಕೈಕ ಪ್ರಾಣಿ ಅಂದರೆ ಕ್ಯಾಮಲ್. ಸೊ ಅದರಿಂದ ಕ್ಯಾಮಲ್ನ ನಾವು ಡೆಸರ್ಟ್ಗಳಲ್ಲಿ ನೋಡ್ತೀವಿ. ಸೊ ಅದರಿಂದ ಅದನ್ನು ಶಿಪ್ ಆಫ್ ದಿ ಡೆಸರ್ಟ್ ಅಂತ ಕರಿತೀವಿ. ಸೊ ಇದಿಷ್ಟು ಅಲ್ಲದೆ ನಾವು ಬಳಸ್ತಕ್ಕಂತಹ ಪ್ರಾಣಿಗಳು ಯಾವ್ಯಾವುದು ಅಂದರೆ ಮುಲ್ಸ್ ಮತ್ತು ಪೊಯ್ನೀಸ್ ಆ್ಯಂಡ್ ಯಾಕ್ಸ್ ಕ್ಯಾರಿ ಲೋಡ್ಸ್ ಇನ್ ಹಿಲ್ಲಿ ರೀಜನ್. ಇನ್ ಥಿಕ್ ಫಾರೆಸ್ಟ್ ಎಲಿಫೆಂಟ್ಸ್ ಕ್ಯಾರಿ ಹೆವಿ ಲಾಗ್ಸ್ ಆಫ್ ಫುಡ್. ಸೊ ಇದಲ್ಲದೆ ಎತ್ತರವಾದಂಥ ಪ್ರದೇಶಗಳು ಅಂದರೆ ಹಿಲ್ಲಿ ರೀಜನ್ಸ್ಗಳಲ್ಲಿ ನಾವು ಹೆಸರುಗತ್ತೆ ಮತ್ತು ಕುದುರೆ, ಹಾಗೆಯೇ ಯಾಕ್ ಅಂತ ಕರಿತೀವಿ, ಅಂಥ ಪ್ರಾಣಿಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಏನಕ್ಕೆ ಅಂದರೆ ಹೆವಿ ಲೋಡನ್ನು ಸಾಗಾಣಿಕೆ ಮಾಡೋದಕ್ಕೆ. ಅದೇ ರೀತಿ ಫಾರೆಸ್ಟ್ಗಳಲ್ಲೂ ಸಹ ಕೆಲವೊಂದು ಪ್ರಾಣಿಗಳನ್ನು ಬಳಸ್ತಾರೆ. ಯಾವುದು ಅಂದರೆ ಹೆಚ್ಚಾಗಿ ಬಳಸೋದು ಎಲಿಫೆಂಟನ್ನು. ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಎಲಿಫೆಂಟನ್ನು ಫಾರೆಸ್ಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಯಾಕೆ ಅಂದರೆ ಕಾಡು ಮೃಗಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಜೊತೆಗೆ ಅಲ್ಲಿನ ಒಂದು ಪರಿಸರ ಎಲಿಫೆಂಟಿಗೆ ಗೊತ್ತಿರೋದ್ರಿಂದ ಹೆಚ್ಚಾಗಿ ಈ ಒಂದು ಎಲಿಫೆಂಟ್ಗಳನ್ನು ಲೋಡನ್ನು ಕ್ಯಾರಿ ಮಾಡಲಿಕ್ಕೆ ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗೆಯೇ ನೆಕ್ಸ್ಟ್ ಒನ್ ಬಂದು ಅನಿಮಲ್ಸ್ ವಿಚ್ ಪ್ರೊವೈಡ್ ಫುಡ್ ಆ್ಯಂಡ್ ರಾ ಮೆಟೀರಿಯಲ್ ಫಾರ್ ಇಂಡಸ್ಟ್ರೀಸ್. ಸೊ ಇದಲ್ಲದೆ ಕೆಲವೊಂದು ಅನಿಮಲ್ಸ್ಗಳು ನಾವೇನು ಸಾಕಾಣಿಕೆ ಮಾಡ್ತೀವೋ, ಸೊ ಸಾಕಾಣಿಕೆ ಮಾಡೋದ್ರಿಂದ ಆ ಒಂದು ಸಾಕಾಣಿಕೆ ಮಾಡ್ತಕ್ಕಂತಹ ಪ್ರಾಣಿಗಳು
ಫುಡ್ಡನ್ನು ಜೊತೆಗೆ ಕೆಲವೊಂದು ರಾ ಮೆಟೀರಿಯಲ್ಸ್ಗಳನ್ನ ಕೊಡುತ್ತೆ. ಆ ಒಂದು ಫುಡ್ ಮತ್ತು ರಾ ಮೆಟೀರಿಯಲ್ಸ್ಗಳನ್ನ ಅವಲಂಬಿಸಿ ಕೆಲವೊಂದು ಇಂಡಸ್ಟ್ರಿಗಳಿದ್ದಾವೆ. ಸೊ ಆ ರೀತಿಯಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಯೂಸ್ ಮಾಡ್ಕೋತೀವಿ ಸೊ ನೋಡೋಣ. ಕೌಸ್ ಆ್ಯಂಡ್ ಬಫೆಲೋಸ್ ಆರ್ ಮಿಲ್ಕ್ ಅನಿಮಲ್ಸ್ ಆ್ಯಂಡ್ ರೀರ್ಡ್ ಮೈನ್ಲಿ ಫಾರ್ ಮಿಲ್ಕ್. ಸೊ ಈ ಒಂದು ಕೌ ಮತ್ತು ಬಫೆಲೋವನ್ನು ನಾವು ಹೆಚ್ಚಾಗಿ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದರೆ, ಸೊ ಅದರ ಒಂದು ಯಾವ ಉದ್ದೇಶಕ್ಕೆ ಬಳಸ್ತೀವಿ ಅಂದರೆ ಅನಿಮಲ್ ಮತ್ತು ಅನಿಮಲ್ ಕೌಸ್ ಮತ್ತು ಬಫೆಲೋಗಳನ್ನು ಹೆಚ್ಚಾಗಿ ಏನಕ್ಕೆ ಬಳಸ್ತೀವಿ ಅಂದರೆ ಮಿಲ್ಕ್ಗೋಸ್ಕರ ನಾವು ಹೆಚ್ಚಾಗಿ ಅದನ್ನ ಸಾಕಾಣಿಕೆ ಮಾಡ್ತೀವಿ. ಸೊ ಮಿಲ್ಕ್ ಇಸ್ ಎ ವೆರಿ ನ್ಯೂಟ್ರಿಯನ್ಸ್ ಫುಡ್ ಫಾರ್ ಆಲ್ ಆಫ್ ಅಸ್. ಹೌದಲ್ವಾ? ಸೊ ಮಿಲ್ಕ್ ಏನಕ್ಕೆ ನಮಗೆ, ಸೊ ಅದೊಂದು ನ್ಯೂಟ್ರಿಯಂಟ್ ಫುಡ್. ಸೊ ನ್ಯೂಟ್ರಿಯಂಟ್ ಫುಡ್ ಆಗಿರೋದ್ರಿಂದ ಆ ಒಂದು ಮಿಲ್ಕ್ಗೋಸ್ಕರ ಈ ಒಂದು ಕೌ ಮತ್ತು ಬಫೆಲೋವನ್ನು ಸಾಕ್ತೀವಿ, ಎಸ್ಪೆಷಲಿ ಫಾರ್ ಚಿಲ್ಡ್ರನ್. ಸೊ ಅದರಲ್ಲಿ ಯಾರಿಗೆ ಚಿಕ್ಕ ಮಕ್ಕಳಿಗೆ ನ್ಯೂಟ್ರಿಯೆಂಟ್ ಫುಡ್ ಅವಶ್ಯಕತೆ ಇರೋದ್ರಿಂದ ಸೊ ಆ ಮಕ್ಕಳಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ ಫುಡ್ಡು ಯಾವುದ್ರಲ್ಲಿ ಸಿಗುತ್ತೆ? ಮಿಲ್ಕಲ್ಲಿ. ಸೊ ಮಿಲ್ಕ್ಗೆ ಹೆಚ್ಚು ಬೇಡಿಕೆ ಇರುತ್ತೆ. ಸೊ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಾವು ಕೌ ಮತ್ತು ಬಫೆಲೋವನ್ನು ಹೆಚ್ಚಾಗಿ ಈ ಒಂದು ಅನಿಮಲ್ ಹಸ್ಬೆಂಡರೀಸ್ನಲ್ಲಿ ಅದನ್ನ ಸಾಕಾಣಿಕೆ ಮಾಡ್ತೀವಿ. ಸೊ ವೇರಿಯಸ್ ಫುಡ್ ಐಟಮ್ಸ್ ಆರ್ ಮೇಡ್ ಫ್ರಮ್ ಮಿಲ್ಕ್ ಸಚ್ ಆಸ್ ಬಟರ್, ಚೀಸ್, ಕರ್ಡ್, ಗೀ ಮತ್ತು ಸ್ವೀಟ್ಸ್ ಎಕ್ಸೆಟ್ರಾ. ಜೊತೆ ಇನ್ನೂ ಏನೇನು ಸಿಗುತ್ತೆ ಈ ಒಂದು ಪ್ರಾಣಿಗಳಿಂದ, ಆ ಪ್ರಾಣಿಗಳ ಉತ್ಪನ್ನದಿಂದ ಇನ್ನೂ ಉಪ ಉತ್ಪನ್ನಗಳನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಬಟರ್, ಸೊ ಬೆಣ್ಣೆ ಇರ್ಬೋದು, ಚೀಸ್ ಇರ್ಬೋದು, ಹಾಗೆಯೇ ಕರ್ಡ್ ಮೊಸರು ಮತ್ತು ಗೀ. ಸೊ ಗೀ ಮೀನ್ಸ್ ತುಪ್ಪ, ಸ್ವೀಟು ಸಿಹಿಗಳು. ಇವಾಗ ಮಿಲ್ಕ್ ಪ್ರಾಡಕ್ಟ್ಗಳನ್ನು ನೋಡಿರ್ತೀರ. ಮಿಲ್ಕ್ ಕೇಕ್ ಇರ್ಬೋದು, ದೂದ್ ಪೇಡ ಅಂತ ಕರಿತೀವಿ, ಹೌದಲ್ವಾ? ಬೆಣ್ಣೆ, ತುಪ್ಪ. ಸೊ ಇದೆಲ್ಲದಕ್ಕೂ ಯಾವುದು ಮೇಯ್ನು? ಹಾಲು ಯಾವುದರಿಂದ ಬರುತ್ತೆ? ಹಸು ಮತ್ತು ಬಫೆಲೋಗಳಿಂದ. ಸೊ ಅದಕ್ಕೋಸ್ಕರ ಈ ಬೇಡಿಕೆ ಇರೋದ್ರಿಂದ ಈ ಒಂದು ಪ್ರಾಣಿಗಳನ್ನು ಹೆಚ್ಚು ಸಾಕಾಣಿಕೆ ಮಾಡ್ತಾರೆ. ಅವರ್ ಗೌರ್ಮೆಂಟ್ ಈಸ್ ಮೇಕಿಂಗ್ ಎ ಲಾಟ್ ಆಫ್ ಎಫರ್ಟ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ಮಿಲ್ಕ್. ಸೊ ನಮ್ಮ ಒಂದು ಗೌರ್ಮೆಂಟು ಇಷ್ಟೆಲ್ಲ ಉಪಯೋಗ ಇರೋದ್ರಿಂದ ಈ ಒಂದು ಇಂಡಸ್ಟ್ರಿಗಳನ್ನು ಜೊತೆಗೆ ಈ ಒಂದು ಸಾಕಾಣಿಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ನ್ಯೂ ಬ್ರೀಡ್ಸ್ ಆಫ್ ಕ್ಯಾಟಲ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್. ಸೊ ಇದರಿಂದ ಏನಾಗಿದೆ, ನಮ್ಮ ಸರ್ಕಾರ ಹೆಚ್ಚು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಹೊಸ ತಳಿಯ ಒಂದು ಕ್ಯಾಟಲ್ಗಳನ್ನು ನಮ್ಮ ಒಂದು ದೇಶಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದ ಒಂದು ಹಸುಗಳೆಲ್ಲ ಏನೋ ನೀವು ಕಾಮನಾಗಿ ನೋಡೇ ಇರ್ತೀರ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಪಿಕ್ಚರಲ್ಲಿ, ಸೊ ಇವು ನಮ್ಮ ದೇಶದ ಆಕ್ಸನ್ಗಳು. ಸೊ ನಮ್ಮ ಒಂದು ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಕೌಗಳಲ್ಲಿ ಇದೊಂದು ಎತ್ತು, ಎಲ್ಲವೂ ಈ ರೀತಿಯ ಒಂದು ತಳಿಗಳು. ಬಟ್ ಫಾರಿನಿಂದ ಕೆಲವೊಂದು ಬಫೆಲೋಗಳನ್ನು ತರಿಸ್ತಾರೆ. ಸೊ ಅದೆಲ್ಲ ಮೈ ಮೇಲೆ ಬ್ಲ್ಯಾಕ್ ಮಾರ್ಕ್ತಾ ಇರೋ ರೀತಿ ದಪ್ಪಕ್ಕೆ ಇರ್ತಾವಲ್ಲ, ಸೊ ಅಂಥವನ್ನ ನಾವು ಫಾರಿನಿಂದ ತರಿಸ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಮಿಲ್ಕನ್ನು ಪ್ರಾಡಕ್ಟನ್ನು ಹೆಚ್ಚೋದಕ್ಕೋಸ್ಕರ ಅಂತಲೇ ಇದನ್ನ ಫಾರಿನಿಂದ ತರಿಸ್ಕೊಂಡಿರ್ತಕ್ಕಂಥದ್ದು. ದಿಸ್ ಈಸ್ ನೋನ್ ಆ್ಯಸ್ ವೈಟ್ ರೆವಲ್ಯೂಷನ್ ಆರ್ ದಿ ಆಪರೇಷನ್ ಫ್ಲಡ್ ಪ್ರೋಗ್ರಾಮ್. ಸೊ ಹೀಗೆ ಈ ಒಂದು ಹಾಲಿನ ಉತ್ಪನ್ನಗಳನ್ನು ಹೆಚ್ಚೋದಕ್ಕೋಸ್ಕರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿದೆ. ಸೊ ಅದರಲ್ಲಿ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಯಾವುದು ಅಂದರೆ ವೈಟ್ ರೆವಲ್ಯೂಷನ್. ಸೊ ವೈಟ್ ರೆವಲ್ಯೂಷನ್ ಅಥವಾ ಅದನ್ನು ಆಪರೇಷನ್ ಫ್ಲಡ್ ಅಂತಲೂ ಸಹ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡಿದೆ ಸರ್ಕಾರ ಅಂದರೆ, ಅಂಡರ್ ದಿ ಸ್ಕೀಮ್ ವೇರಿಯಸ್ ಡೈರಿ ಪ್ಲಾಂಟ್ಸ್ ಆರ್ ಸೆಟಪ್ ಆ್ಯಂಡ್ ಅನಿಮಲ್ಸ್ ಆರ್ ವೆಲ್ ಟ್ರೀಟೆಡ್ ಬೈ ವೆಟರ್ನರಿ ಡಾಕ್ಟರ್. ಈ ಒಂದು ಸ್ಕೀಮಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್ಗಳನ್ನು ಬಳಸಿ, ಜೊತೆಗೆ ಈ ಒಂದು ಅನಿಮಲ್ಸ್ಗಳಿಗೆ ಬೇಕಾದ ಫುಡ್ಡನ್ನು ಕೊಟ್ಟು ಅದನ್ನ ಆ ಒಂದು ಪ್ರಾಣಿಗಳನ್ನು ಉತ್ತಮವಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಒಂದು ಉತ್ತಮವಾದಂತಹ ವೆಟರ್ನಿಟಿ ಡಾಕ್ಟರ್ಸ್ಗಳನ್ನು ಇಟ್ಟು ಸೊ ಆ ಒಂದು ಪ್ರಾಣಿಗಳನ್ನು ಉತ್ತಮ ರೀತಿಯಲ್ಲಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ. ಸೊ ಯಾವ ಒಂದು ಸ್ಕೀಮ್ನ ಅಡಿಯಲ್ಲಿ? ವೈಟ್ ರೆವಲ್ಯೂಷನ್ನ ಒಂದು ಸ್ಕೀಮ್ನ ಅಡಿಯಲ್ಲಿ. ದ ವೈಟ್ ರೆವಲ್ಯೂಷನ್ ವಾಸ್ ಸ್ಟಾರ್ಟೆಡ್ ಅಟ್ ಆನಂದ್, ಗುಜರಾತ್. ಸೊ ಈ ಒಂದು ವೈಟ್ ರೆವಲ್ಯೂಷನ್ ಅಂತಕ್ಕಂಥದ್ದನ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ಆನಂದ್ ಅಂತಕ್ಕಂಥವ್ರು ಮೊದಲಿಗೆ ಗುಜರಾತಲ್ಲಿ ಇದನ್ನ ಪರಿಚಯ ಮಾಡ್ತಾರೆ. ಸೊ ಇದರ ಒಂದು ಫಾದರ್ ಆಫ್ ರೆವಲ್ಯೂಷನ್ ಯಾರು ಅಂತ ಹೇಳಿದ್ರೆ ವಿ.ಜಿ. ಕುರಿನ್. ಸೊ ವಿ.ಜಿ. ಕುರಿನ್ ಈಸ್ ಎ ಕನ್ಸಿಡರ್ ಟು ಬಿ ದಿ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್. ಈ ಒಂದು ವೈಟ್ ರೆವಲ್ಯೂಷನ್ನ ಒಂದು ಸಂಸ್ಥಾಪಕ ಯಾರು ಅಂತ ಹೇಳಿದ್ರೆ ವಿ.ಜಿ. ಕುರಿಯನ್ ಅಂತಕ್ಕಂಥವ್ರು. ಸೊ ಇದಿಷ್ಟು ಈ ಒಂದು ವೈಟ್ ರೆವಲ್ಯೂಷನ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು
ಸೊ ಇನ್ನು ಈ ಒಂದು ವೈಟ್ ರೆವಲ್ಯೂಷನ್ ಅಡಿಲಿ ಇನ್ನು ಏನೇನು ಬರುತ್ತೆ, ಜೊತೆಗೆ ಅನಿಮಲ್ಗಳನ್ನು ಹೇಗೆ ಕೇರ್ ಮಾಡ್ತಾರೆ, ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.